ಹಾಲು ಪ್ರೋತ್ಸಾಹ ದರಗಿಲ್ಲ ಸರ್ಕಾರದ ಪ್ರೋತ್ಸಾಹಧನ 6 ತಿಂಗಳಿನಿಂದ ಸರ್ಕಾರದಿಂದ ಕೋಟಿಗಟ್ಟಲೆ ಬಾಕಿ ಉಳಿಸಿಕೊಂಡಿದೆ. ಶಿವಮೊಗ್ಗದ ಶಿಮುಲ್ಗೆ ಬರಬೇಕಾಗಿದ್ದ ಸರ್ಕಾರದ ಹಣದಲ್ಲಿ ಬಾಕಿ ಇದೆ ಎನ್ನಲಾಗ್ತಾ ಇದೆ. ಇನ್ನು ಬೆಲೆ ಏರಿಕೆ ಅತಿವೃಷ್ಟಿಯಿಂದ ರೈತರ ಗೋಳನ್ನ ಕೇಳೋರಿಲ್ಲ. ಕಷ್ಟಪಟ್ಟು ಹಾಲು ಉತ್ಪಾದಿಸಿದ್ರೂ ಕೂಡ ಸಹಾಯಧನ ಬರ್ತಾ ಇಲ್ಲ. ರೈತರಿಗೆ ನೀಡಬೇಕಿದ್ದ ಹಾಲಿನ ದರ ಕಡಿತಗೊಳಿಸಿದೆ ಸರ್ಕಾರ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಹಾಲಿನ ದರವೂ ಇಲ್ಲದೆ ಸಹಾಯಧನವೂ ಬಾರದೆ ರೈತರು ಇದೀಗ ಕಂಗಾಲಾಗಿದ್ದಾರೆ. ಕೂಡಲೇ ಸಹಾಯಧನ ಬಿಡುಗಡೆ ಮಾಡುವಂತೆ ರೈತರು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಲು ಉತ್ಪಾದಕರಿಗೆ ಸರ್ಕಾರ ಕಳೆದ 6 ತಿಂಗಳಿಂದ ಸುಮಾರು ಶಿವಮೊಗ್ಗ ಹಾಲು ಒಕ್ಕೂಟದ ವ್ಯಾಪ್ತಿಯಲ್ಲಿನ ರೈತರಿಗೆ 56 ರಿಂದ 60 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತವನ್ನು ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನು ಕೊಟ್ಟಿರುವುದಿಲ್ಲ. ಹಾಲು ಉತ್ಪಾದಕರು ಅತಿಯಾದ ಮಳೆ ಹಾನಿಗೆ ಒಳಗಾಗಿ ಸಾಕಷ್ಟು ಸಂಕಷ್ಟಕ್ಕೊಳಗಾಗಿದ್ದಾರೆ. ಈ ಕೂಡಲೇ ಹಣವನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕಳೆದ 6 ತಿಂಗಳಿನಿಂದ ಉತ್ಪಾದಕರಿಗೆ ಪ್ರೋತ್ಸಾಹಧನ ನೀಡದೆ ಹಾಲಿನ ದರವನ್ನು ಕೂಡ ಕಡಿಮೆ ಮಾಡಿರ್ತಾರೆ. ದಯಮಾಡಿ ಸರ್ಕಾರ ರೈತರ ನೆರವಿಗೆ ಧಾವಿಸಬೇಕು. ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಬೇಕು. ರಾಜ್ಯಾದ್ಯಂತ ರೈತರು ಕಂಗಾಲಾಗಿದ್ದಾರೆ. ಶಿವಮೊಗ್ಗ ಹಾಲು ಒಕ್ಕೂಟ ವ್ಯಾಪ್ತಿಗೆ ಇಷ್ಟೊಂದು ಹಣ ಬಾಕಿ ಇರಬೇಕಾದ್ರೆ ಇನ್ನು ರಾಜ್ಯದ 14 ಒಕ್ಕೂಟಗಳಿಗೂ ಸಹ ಇದೇ ರೀತಿ ಅಂದರೆ ಸಾವಿರಾರು ಕೋಟಿ ರೂಪಾಯಿ, ನೂರಾರು ಕೋಟಿ ರೂಪಾಯಿ ಹಣವನ್ನು ಸರ್ಕಾರ ಕೊಡುವಂಥ ಬಾಕಿಯನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂಥೇಳಿ ಈ ಮೂಲಕ